ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ, ಚುನಾವಣಾ ವ್ಯವಸ್ಥೆ ಎಂಬಂತಹ ಚಾಪ್ಟರ್ ಇಂದ ಚುನಾವಣಾ ಪ್ರಣಾಳಿಕೆ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಚುನಾವಣಾ ಪ್ರಣಾಳಿಕೆ ಎಂದರೇನು? ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ತಮ್ಮ ಪಕ್ಷಕ್ಕೆ ಅಥವಾ ತಮಗೆ ಜಯ ತಂದುಕೊಟ್ಟರೆ ಜನರಿಗೆ ಯಾವ ಸೌಕರ್ಯಗಳನ್ನ, ಸವಲತ್ತುಗಳನ್ನ ಪೂರೈಕೆ ಮಾಡುವೆವು ಎಂಬ ಭರವಸೆಗಳನ್ನು ನೀಡುತ್ತಾ ಮತದಾರರನ್ನು ತನ್ನತ್ತ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾರೆ. ಓಕೆನಾ? ನೀವು ನೋಡಿರ್ಬೋದು, ಎಲೆಕ್ಷನ್ ಬರ್ತಾ ಇದ್ದಾಗೆ ಅನೇಕ ರಾಜಕೀಯ ಪಕ್ಷಗಳು ಮತ್ತು ಚುನಾವಣೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು, ಚುನಾವಣೆಯಲ್ಲಿ ಭಾಗವಹಿಸುವಂತಹ ಅಭ್ಯರ್ಥಿಗಳು ಯಾವ ಸವಲತ್ತುಗಳನ್ನ ನೀಡ್ತೀವಿ, ಸೌಲಭ್ಯಗಳನ್ನ ನೀಡ್ತೀವಿ, ಯಾವ ರೀತಿಯ ಸ್ಕೀಮ್ಸ್ ಅನ್ನ ತರ್ತೀವಿ ಅನ್ನೋದರ ಬಗ್ಗೆ ಒಂದು ಪ್ರಕಟಣೆಯನ್ನ ಅಥವಾ ಭರವಸೆಯನ್ನ ನೀಡ್ತಾರೆ ಅಲ್ವಾ. ಸೊ ಯಾಕೆ ನೀಡ್ತಾರೆ ಅಂತಂದ್ರೆ, ನೀವು ಮತದಾನವನ್ನ ಅವರಿಗೆ ಮಾಡಿ ಎನ್ನುವ ಉದ್ದೇಶದಿಂದ. ಸೊ ಈ ಭರವಸೆಗಳನ್ನೇ ಚುನಾವಣಾ ಪ್ರಣಾಳಿಕೆಗಳು ಅಂತ ಕರೀತಾರೆ. ಓಕೆ, ಪ್ರತಿಯೊಂದು ಪಕ್ಷವು ಚುನಾವಣೆ ಪ್ರಾರಂಭವಾಗುವುದಕ್ಕಿಂತ ಮೊದಲು ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.